ಮೊದಲನೆಯ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಗಳಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಸ್ವತಂತ್ರ ಭಾರತದಲ್ಲಿ ಯಾರು ಮೊದಲ ಮುಖ್ಯಮಂತ್ರಿ ಆಗಿರ್ತಾರಪ್ಪ ಅಂದರೆ ಮಹಿಳಾ ಮುಖ್ಯಮಂತ್ರಿ ಸುಜಾತಾ ಕೃಪಲಾನಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ ನಾವು ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ಇಲ್ಲಿ ಪ್ರಥಮ ಮುಖ್ಯಮಂತ್ರಿ ಯಾರಾಗಿರ್ತಾರಪ್ಪ ಅಂದರೆ ಕೆ.ಸಿ. ರೆಡ್ಡಿಯವರು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣಗೊಂಡಾಗ ಅಂದರೆ ಮರುನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ದೇವರಾಜ್ ಅರಸ್ ಅಂತಕ್ಕಂಥವ್ರು ಆಗಿನ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ವಿಧಾನ ಪರಿಷತ್ತಿನ ವಿಧಾನಸಭೆಯ ಉಪಸ್ಥಿತಿ ಅಧಿಕಾರಿಯನ್ನು ಹೀಗೆಂದು ಕರೆಯುತ್ತಾರೆ. ರಾಜ್ಯ ವಿಧಾನಸಭೆಯ ಉಪಸ್ಥಿತಿ ಅಧಿಕಾರಿಯನ್ನು ನಾವು ಸ್ಪೀಕರ್ ಅಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು ನೋಡಿ ಸ್ನೇಹಿತರೆ, ವಿಧಾನಸಭೆಯ ಸದಸ್ಯನಾಗಲು ಕನಿಷ್ಠ ವಯೋಮಿತಿ ಎಷ್ಟು? ವಿಧಾನಸಭೆಯ ಸದಸ್ಯನಾಗಲು ಕನಿಷ್ಠ ವಯೋಮಿತಿ ಎಷ್ಟು ಅಪ್ಪ ಅಂದರೆ 25 ವರ್ಷ ಅಂತಕ್ಕಂಥದ್ದು. ಈ 5ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು, ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ? ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆಯಪ್ಪ ಅಂದರೆ ಇಲ್ಲಿ ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಈ 3 ರಾಜ್ಯದಲ್ಲಿ ಕೂಡ ವಿಧಾನ ಪರಿಷತ್ ಕಂಡು ಬರುವುದರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾವು 7ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಇಲ್ಲಿ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದೆಯಪ್ಪ ಅಂದರೆ 6 ವರ್ಷ ಅಧಿಕಾರಾವಧಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಪ್ಪ ಅಂದರೆ 75 ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಈ ವರ್ಷದಲ್ಲಿ. ಈ ಭಾಷಾವಾರು ಅಂತಕ್ಕಂಥದ್ದು ಯಾವಾಗ ವಿಭಜನೆ ಆಗ್ತದೆಯಪ್ಪ ಅಂದರೆ 1956ರಂದು ವಿಭಜನೆ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಇಲ್ಲಿ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ವ್ಯವಸ್ಥೆ ಇದೆ? ಇಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿವೆಯಪ್ಪ ಅಂದರೆ 3 ಬಗೆಯ ತುರ್ತು ಪರಿಸ್ಥಿತಿಗಳಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ. ಇನ್ನು ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವ ವರ್ಷ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿಲ್ಲ? ನೋಡಿ ಕೊನೆಯದಾಗಿ ನೋಡಿ, ಯಾವ ವರ್ಷ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. 12ನೇ ಪ್ರಶ್ನೆ ಇಲ್ಲಿ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ 1967ರಂದು ಇಲ್ಲಿ ಘೋಷಣೆ ಆಗಿರುವುದಿಲ್ಲ. ಆದರೆ ಇಲ್ಲಿ 1962, 1971 ಮತ್ತು 75ರಂದು ಈ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರ್ತದ. ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 12ನೆಯ ಪ್ರಶ್ನೆಗೆ. 13ನೇ ಪ್ರಶ್ನೆ ನೋಡಿ, ಸ್ಥಳೀಯ ಸರ್ಕಾರಗಳೆಂದರೇನು? ಸ್ಥಳೀಯ ಸರ್ಕಾರಗಳೆಂದರೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ 13ನೆಯ ಪ್ರಶ್ನೆಗೆ. 14ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಇಲ್ಲಿ ಭಾರತದಲ್ಲಿ ಯಾರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿದರು? ಭಾರತದಲ್ಲಿ ಇಂದಿರಾ ಗಾಂಧಿಯವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಯಾವ ಅನುಚ್ಛೇದನದ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಇಲ್ಲಿ ಯಾವ ಸಂವಿಧಾನದ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರಪ್ಪ ಅಂದರೆ 360. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಮತದಾನದ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂದರೆ 18 ವರ್ಷ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಭಾರತದ ಸಂವಿಧಾನದಲ್ಲಿ 352ರಿಂದ 360ರವರೆಗೆ ಅನುಚ್ಛೇದನಗಳು ಏನೆಂದು ಕರೆಯುತ್ತಾರೆ? ಇಲ್ಲಿ 352ರಿಂದ 360ರವರೆಗೆ ಇರ್ತಕ್ಕಂಥ ಅನುಚ್ಛೇದಗಳನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ತುರ್ತು ಪರಿಸ್ಥಿತಿ ಉಪಬಂಧಗಳಂತೇಳಿ ಕರಿತಕ್ಕಂಥದ್ದು. ಆಪ್ಷನ್ ಸಿ. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಇಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವರು? ರಾಜಕೀಯ ಪಕ್ಷಗಳಿಗೆ
ಭಾರತದಲ್ಲಿ ಯಾರು ಮಾನ್ಯತೆಯನ್ನು ನೀಡ್ತಾರಪ್ಪ ಅಂದರೆ ಚುನಾವಣೆ ಆಯೋಗ ಅಂತಕ್ಕಂಥದ್ದು ಈ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು. ಇನ್ನು ರಾಜ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ಇಲ್ಲಿ ನೋಡಿ, ರಾಜ್ಯ ಚುನಾವಣಾ ಆಯುಕ್ತರು ಅಂತೇಳಿ ಕೇಳಿದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ಇಲ್ಲಿ ರಾಜ್ಯಪಾಲರು ರಾಜ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಕ್ಕಂಥದ್ದು. ಇನ್ನು 21ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಕಲ್ಪಿಸುವುದು. ಇಲ್ಲಿ ವಯಸ್ಕ ಮತದಾನ ಏನನ್ನು ಕಲ್ಪಿಸ್ತದೆಪ್ಪ ಅಂದರೆ ಒಂದು ರಾಜಕೀಯ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 21ನೆಯ ಪ್ರಶ್ನೆಗೆ. ಇನ್ನು 22ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಚುನಾವಣೆಯ ಅಭ್ಯರ್ಥಿಯ ಚಿಹ್ನೆಯನ್ನು ನೀಡುವವರು ಯಾರು? ಇಲ್ಲಿ ಚುನಾವಣಾ ಅಭ್ಯರ್ಥಿಯ ಚಿಹ್ನೆಯನ್ನು ಯಾರು ನೀಡ್ತಾರಪ್ಪ ಅಂದರೆ ಚುನಾವಣೆ ಆಯೋಗ ನೀಡ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಭಾರತದ ಚುನಾವಣಾ ಆಯೋಗವು ಒಂದು. ಇಲ್ಲಿ ಭಾರತದ ಚುನಾವಣಾ ಆಯೋಗ ಒಂದು ಏನಾಗಿದೆ ಅಂತೇಳಿ 23ನೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದೊಂದು ಸಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ್ರೆ ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಮತದ ಹಕ್ಕು ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ಈ ಮತದಾನ ಹಕ್ಕು ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ಇನ್ನು ನೆಕ್ಸ್ಟ್ 25ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಇದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವೇ ಕಮೆಂಟ್ ಮಾಡಬೇಕಾಗುತ್ತೆ. ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲಪ್ಪ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕೂಡ ಒಳ್ಳೊಳ್ಳೆ PDF ಬರ್ತವೆ. ಈಗ ಕೊನೆಯ ಪ್ರಶ್ನೆಯನ್ನು ನೋಡಿ, ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇಲ್ಲಿಗೆ ಮುಗಿಯುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.